ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. ಬೃಹತ್ ಮರ ರಸ್ತೆಗೆ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ತೆರಳುವಂತಹ ರಸ್ತೆ ಇದು. ಅದೀಗ ಮರ ಬಿದ್ದಿದ್ರಿಂದ ಬಂದ್ ಆಗಿದೆ. ಕೈಮರ ಬಳಿ ರಸ್ತೆ ಗುರುಳಿ ಇರುವಂತಹ ಬೃಹತ್ ಗಾತ್ರದ ಮರವನ್ನು ತೆರವುಗೊಳಿಸುವುದಕ್ಕೆ ಪೊಲೀಸರು ಸ್ಥಳೀಯರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೃಹತ್ ಮರ ರಸ್ತೆಗೆ ಬಿದ್ದ ಪರಿಣಾಮ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ವೆಹಿಕಲ್ಗಳು ಓಡಾಡ್ತಾ ಇದ್ವು. ಪ್ರವಾಸಿಗರೇ ಅತಿ ಹೆಚ್ಚಾಗಿ ಓಡಾಡುವಂತಹ ಜಾಗ ಇದು. ಆ ರಸ್ತೆಯಲ್ಲಿಯೇ ಈಗ ಬೃಹದಾಕಾರದ ಮರ ಹೇಗೆ ಬುಡಮೇಲಾಗಿ ಬಿದ್ದಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ರಾತ್ರಿ ಹೊತ್ತಾಗಿದೆ ಮರ ಬಿದ್ದಿದ್ದು, ಬಟ್ ಏನೂ ಆಗಿಲ್ಲ. ಬಟ್ ಡೇ ಹೊತ್ತಲ್ಲಿ ಏನಾದರೂ ಮರ ಉರುಳಿದ್ರೆ ದೊಡ್ಡ ಅನಾಹುತ ಆಗಬೇಕಿತ್ತು. ಬಟ್ ಯಾವುದು ಅಲ್ಲಿ ಅನಾಹುತ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಈ ಬೃಹದಾಕಾರದ ಮರ ಅಡ್ಡ ಬಿದ್ದಿರೋದ್ರಿಂದ ಅದನ್ನು ತೆರವುಗೊಳಿಸುವಂತಹ ಕೆಲಸ ಸಾಗ್ತಾ ಇದೆ. ಎಷ್ಟು ದೊಡ್ಡ ಮರ ನೋಡಿ, ನೀವು ಕೂಡ ಗಮನಿಸ್ತಾ ಇದ್ದೀರಿ, ಬುಡ ಮೇಲಾಗಿ ಬಿದ್ದಿದೆ. ಈ ಮಳೆಗಾಲದಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ ಈ ಕರಾವಳಿ ಭಾಗದಲ್ಲಿ ಈ ರೀತಿಯ ಅವಘಡಗಳು ಆಗ್ತಾನೇ ಇರುತ್ತೆ. ಯಾವಾಗ ಎಲ್ಲಿ ಮರ ಬೀಳುತ್ತೆ, ವಿದ್ಯುತ್ ಕಂಬ ಬೀಳುತ್ತೆ, ಗುಡ್ಡ ಕುಸಿಯುತ್ತೆ ಗೊತ್ತೇ ಆಗಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಮಳೆ ಅಬ್ಬರ ಹೆಚ್ಚು ಆಗ್ತಾ ಇದೆ. ಹೆದ್ದಾರಿಗೆ ಈಗ ಬೃಹತ್ ಗಾತ್ರದ ಮರ ಕೂಡ ಅಲ್ಲೂ ಉರುಳಿ ಬೀಳ್ತಾ ಇದೆ. ಹೆದ್ದಾರಿ ಅಂದಮೇಲೆ ಅಲ್ಲೂ ಕೂಡ ಅಷ್ಟೇ ಬೇರೆಲ್ಲ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಶೋಗೆ ಇಟ್ಟಿರ್ತಾರೆ. ಹೊನ್ನಾವರದ ಬಾಳೆಗದ್ದೆ ಗ್ರಾಮದ ಹೆದ್ದಾರಿ ಬಳಿ ಈ ಘಟನೆ ಆಗಿರೋದು. ಬೆಂಗಳೂರು ಹೊನ್ನಾವರ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದೆ ಅನ್ನುವಂಥ ವರದಿ ಬರ್ತಾ ಇದೆ. ಸೊ ರಸ್ತೆಯ ಎರಡೂ ಬದಿ ಕೂಡ ಈಗ ಸಾಲುಗಟ್ಟಿ ವಾಹನಗಳು ನಿಂತ್ಕೊಂಡಿವೆ. ಆ ಕಡೆಯಿಂದ ಹೋಗೋದು, ಈ ಕಡೆಯಿಂದ ಬರೋದು ಯಾವುದೂ ಕೂಡ ಇಲ್ಲ. ಈಗ ಹೊನ್ನಾವರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದು ನಿಮಗೆ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತೇಳಿ. ರೆಡ್ ಅಲರ್ಟ್ ಅನ್ನು ಅಲ್ಲಿ ಘೋಷಣೆ ಮಾಡಲಾಗಿತ್ತು. ಕರಾವಳಿ ಭಾಗಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯನ್ನು ಮಾಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದರಲ್ಲೂ ಕಾರವಾರದ ಬಳಿಯಂತೂ ವಿಪರೀತವಾಗಿ ಮಳೆ ಆಗುತ್ತೆ ಅನ್ನುವಂಥದ್ದಿತ್ತು. ಸಮುದ್ರ ತೀರ ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಆಗೇ ಆಗುತ್ತೆ. ಈಗ ವಿದ್ಯುತ್ ಕಂಬ ಸಮೇತವಾಗಿ ಮರ ಧರೆಗುರುಳಿದೆ. ಹಾಗಾಗಿ ವಿದ್ಯುತ್ ಸಂಪರ್ಕವೂ ಕೂಡ ಈಗ ಅಲ್ಲಿ ಇಲ್ಲ. ಎಲ್ಲವೂ ಕೂಡ ಕಡಿತವಾಗಿ ಹೋಗ್ಬಿಟ್ಟಿದೆ. ಟ್ರಾಫಿಕ್ ಜಾಮ್ ಕೂಡ ಆಗೋಗಿದೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ಅಲ್ಲಿ.